ಬೆಂಗಳೂರಿನಲ್ಲಿ ಸಿಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ನಿಷೇಧಿತ ಇ ಸಿಗರೇಟ್ ಅನ್ನು ಮಾರ್ತಾ ಇದ್ದಂತಹ ಆರೋಪಿಗಳನ್ನು ಬಂಧಿಸಲಾಗಿದೆ. ಇನ್ನು ಸಿಗರೇಟ್ನ ಮಾದರಿಯಲ್ಲೇ ಒಂದು ಇ ಸಿಗರೇಟ್ ಕೂಡ ಬಂದಿತ್ತು. ಇದನ್ನು ಕೂಡ ನಿಷೇಧ ಮಾಡಲಾಗಿತ್ತು. ಯಾಕಂದರೆ ಇದರಲ್ಲಿ ನಿಕೋಟಿನ್ ಅನ್ನು ಕೂಡ ಬಳಕೆ ಮಾಡಲಾಗ್ತಾ ಇತ್ತು. ಹೀಗಾಗಿ ಈ ಸಿಗರೇಟ್ ಅನ್ನು ನಿಷೇಧ ಮಾಡಲಾಗಿತ್ತು. ನಿಷೇಧ ಮಾಡಿರುವಂತಹ ಈ ಸಿಗರೇಟ್ಗಳನ್ನು ಆರೋಪಿಗಳು ಮಾರ್ತಾ ಇದ್ರು. ಕೈಸರ್ ಪಾಷಾ, ರಬಿಲ್ ಶರೀಫ್, ಮೊಹಮ್ಮದ್ ಅದ್ನಾನ್ ಅರೆಸ್ಟ್ ಆಗಿದ್ದಾರೆ. ಈ ಸಿಗರೇಟ್ಗಳನ್ನು ಶೇಖರಿಸಿ ಇಟ್ಕೊಂಡು ಆರೋಪಿಗಳು ಅದನ್ನು ಮಾರಾಟ ಮಾಡ್ತಾ ಇದ್ರು. ಹೀಗಾಗಿ ಖಚಿತ ಮಾಹಿತಿ ಬಂದ ಮೇರೆಗೆ ಅಧಿಕಾರಿಗಳು ದಾಳಿ ಮಾಡಿ ಈ ಒಂದು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಗೋವಿಂದಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಳಿ ನಡೆಸಿ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಬಂಧಿತರಿಂದ 30 ಲಕ್ಷ ಮೌಲ್ಯದ ಈ ಸಿಗರೇಟ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು ಈ ಸಿಗರೇಟ್ಗಳನ್ನು ನಿಷೇಧ ಮಾಡಲಾಗಿತ್ತು. ನಿಷೇಧ ಮಾಡಿರುವಂತಹ ಈ ಸಿಗರೇಟ್ಗಳನ್ನು ಮಾರಾಟ ಮಾಡ್ತಾ ಇದ್ರು. ಇನ್ನು ಇದರಲ್ಲಿ ನಿಕೋಟಿನ್ ಕೂಡ ಬಳಕೆ ಮಾಡಲಾಗ್ತಾ ಇತ್ತು. ಸಾಮಾನ್ಯವಾಗಿ ಸಿಗರೇಟ್ ಸೇದೋದ್ರಿಂದಾಗಿ ತಂಬಾಕಿನಿಂದ ನಿಕೋಟಿನ್ ಲಭ್ಯವಾಗುತ್ತೆ. ಆದರೆ ನಿಕೋಟಿನ್ ಕೆಮಿಕಲನ್ನು ಬಳಕೆ ಮಾಡಿ ಈ ಸಿಗರೇಟನ್ನು ಬಳಕೆ ಮಾಡಲಾಗತ್ತೆ. ಹೀಗಾಗಿ ಈ ಒಂದು ಕಾರಣಕ್ಕಾಗಿ ಈ ಸಿಗರೇಟ್ಗಳನ್ನು ನಿಷೇಧ ಮಾಡಲಾಗಿತ್ತು. ಆದರೆ ಆರೋಪಿಗಳು ನಿಷೇಧಿತ ಈ ಸಿಗರೇಟ್ಗಳನ್ನು ಮಾರಾಟ ಮಾಡ್ತಾ ಇದ್ರು. ಕೈಸರ್ ಪಾಷಾ, ರಬಿಲ್ ಶರೀಫ್, ಮೊಹಮ್ಮದ್ ಅದ್ನಾನ್ ಇವರೆಲ್ಲರನ್ನ ಅರೆಸ್ಟ್ ಮಾಡಿ ಸರಿಸುಮಾರು 30 ಲಕ್ಷ ರೂಪಾಯಿಯ ಈ ಸಿಗರೇಟ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ.